ಏಸ್ಮಾಗೆ ಹೆದರಿ ಡ್ಯೂಟಿಗೆ ಇಳಿದಿದ್ದಾರೆ ಇದೀಗ ಸಾರಿಗೆ ಸಿಬ್ಬಂದಿಗಳು. ಏಸ್ಮಾವನ್ನ ಜಾರಿ ಮಾಡ್ತೀವಿ ಅನ್ನುವ ಬೆದರಿಕೆಯನ್ನ ಹಾಕಿದ್ರು, ಹಾಗಾಗಿ ಡ್ಯೂಟಿಗೆ ಇಳಿದಿರುವಂತದ್ದು. ಎಂದಿನಂತೆ ಬಸ್ಗಳನ್ನ ಹತ್ತಿ ಡ್ಯೂಟಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ವೇತನಕ್ಕೆ ಸಮಸ್ಯೆ ಆಗಬಾರ್ದು, ಬೇಡ ಅಂತ ಹಾಜರಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವೇತನಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಡ್ಯೂಟಿಗೆ ಹಾಜರಾಗಿದ್ದಾರೆ. ಇಂದಿರಾನಗರದಲ್ಲಿ ಎಂದಿನಂತೆ ಬಸ್ಗಳು ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಬೆಳಗ್ಗೆಯಿಂದ 100ಕ್ಕೂ ಹೆಚ್ಚು ಬಸ್ಗಳು ಕಾರ್ಯಾಚರಣೆಯಲ್ಲಿದ್ದಾವೆ. ಡ್ಯೂಟಿಗೆ ಎಂಟ್ರಿಯನ್ನ ಕೂಡ ಕೊಟ್ಟಿದ್ದಾರೆ. ಡ್ಯೂಟಿಗೆ ಎಂಟ್ರಿ ಮಾಡಿಸಿ ಸೇವೆಗಿಳಿದಿದ್ದಾರೆ ನೌಕರರು. ಏಸ್ಮಾವನ್ನ ಜಾರಿ ಮಾಡ್ತೀವಿ ನಾವು, ನೀವೇನಾದ್ರೂ ಮುಷ್ಕರವನ್ನ ಮಾಡಿದ್ರೆ ಈ ರೀತಿಯಾದಂಥ ಬೆದರಿಕೆಯನ್ನ ಹಾಕಿರ್ತಾರೆ. ಹಾಗಾಗಿ ಆ ಒಂದು ಏಸ್ಮಾಗೆ ಹೆದರಿಕೊಂಡು ಡ್ಯೂಟಿಗೆ ಇಳ್ದಿರೋಂಥದ್ದು ಸಾರಿಗೆ ಸಿಬ್ಬಂದಿಗಳು. ಎಂದಿನಂತೆ ಬಸ್ಗಳನ್ನ ಹತ್ತಿ ಡ್ಯೂಟಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ವೇತನಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಡ್ಯೂಟಿಗೆ ಎಂಟ್ರಿಯನ್ನ ಕೊಟ್ಟಿರುವಂಥದ್ದು. ಇಂದಿರಾನಗರದಲ್ಲೂ ಕೂಡ ಎಂದಿನಂತೆ ಪ್ರತಿನಿತ್ಯವೂ ಯಾವ ರೀತಿ ಬಸ್ಗಳು ಸಂಚಾರವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂಥದ್ದು. ಇದರಿಂದ ಅವರಿಗೆ ತೊಂದರೆ ಆಗತ್ತೆ, ಸಂಬಳವನ್ನ ಕಡಿತ ಮಾಡಲಾಗತ್ತೆ. ಹಾಗಾಗಿ ನಮ್ಮ ವೇತನಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆಗಳಾಗಬಾರ್ದು, ನಾವು ಏನೇ ಮಾಡಿದ್ರು ಕೂಡ, ಮುಷ್ಕರವನ್ನ ಮಾಡಿದ್ರು ಕೂಡ ನಮ್ಮ ವೇತನಕ್ಕೆ ತೊಂದರೆ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಹೆದರುಕೊಂಡು ಡ್ಯೂಟಿಗೆ ಇಳ್ದಿರುವಂಥದ್ದು ಸಾರಿಗೆ ಸಿಬ್ಬಂದಿಗಳು.
ಈಗಾಗಲೇ ಬಸ್ಗಳು ಎಂದಿನಂತೆ ಸಂಚಾರವನ್ನ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು. ಇದು ಇಂದಿರಾನಗರದ ದೃಶ್ಯಗಳು. ಪ್ಲಾಟ್ಫಾರ್ಮ್ನಿಂದ ಎಲ್ಲಾ ಕಡೆಗೂ ಕೂಡ ಬಸ್ಗಳು ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ನಿರ್ವಾಹಕರು ಕೂಡ ತಮ್ಮ ಡ್ಯೂಟಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಎಲ್ಲ ರೀತಿಯಾದಂಥ ಎಂಟ್ರಿಯನ್ನ ಮಾಡಿಕೊಂಡು ಡ್ಯೂಟಿಗೆ ಎಂಟ್ರಿ ಆಗ್ತಾ ಇರುವಂತದ್ದು. ಏಸ್ಮಾಗೆ ಹೆದರಿಕೊಂಡು ಡ್ಯೂಟಿಗೆ ಹಾಜರಾಗಿದ್ದಾರೆ. ಎಂದಿನಂತೆ ಡ್ಯೂಟಿಗೆ ಹಾಜರಾಗಿರುವಂತದ್ದು. ಇದರಿಂದ ಏಸ್ಮಾ ಜಾರಿ ಆಗೋದ್ರಿಂದ ಎಲ್ಲೋ ಒಂದ್ ಕಡೆ ಅವರ ವೇತನ ಕೂಡ ಕಡಿತವಾಗುವಂತ ಸಾಧ್ಯತೆಗಳಿರೋದ್ರಿಂದ ವೇತನ ಸಮಸ್ಯೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಅದರಿಂದ ನಮಗೆ ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಡ್ಯೂಟಿಗೆ ಹಾಜರಾಗಿರುವಂತದ್ದು. ಇಂದಿರಾನಗರದಲ್ಲಿ ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾವೆ ಬಸ್ಗಳು, ಸಂಚಾರವನ್ನ ನಡೆಸ್ತಾ ಇರುವಂತದ್ದು. ಇದರಿಂದ ಸ್ವಲ್ಪ ಮಟ್ಟಿಗೆ ಪ್ರಯಾಣಿಕರಿಗೂ ಕೂಡ ನಿರಾಳತೆ ಆಗಿದೆ. ಯಾಕಂತ ಅಂದ್ರೆ ಬಸ್ಗಳು ಓಡಾಡುತ್ತೋ ಇಲ್ವೋ ಅನ್ನುವ ಒಂದು ನಿಟ್ಟಿನಲ್ಲಿ ಕೆಲವೊಂದಷ್ಟು ಜನ ಆಟೋಗಳನ್ನ ಬುಕ್ ಮಾಡುವಂಥದ್ದು, ಕ್ಯಾಬ್ಗಳಲ್ಲಿ ಓಡಾಡುವಂಥದ್ದು, ಕೆಲವೊಂದಷ್ಟು ಜನ ಅಂತೂ ಸ್ವಂತ ವೆಹಿಕಲ್ಗಳನ್ನ ತೆಗೆದುಕೊಂಡು ಓಡಾಡೋದಕ್ಕೆ ಶುರು ಮಾಡಿದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದ್ದುಂಟು. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು, ಜೊತೆಯಲ್ಲಿ ನಮ್ಮ ಡ್ಯೂಟಿಗೆ ವೇತನ ಕಡಿತ ಕೂಡ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಏಸ್ಮಾಗೆ ಕೂಡ ಎದುರುಕೊಂಡು ಡ್ಯೂಟಿಗೆ ಹಾಜರಾಗಿರೋವಂಥದ್ದು. ಬೆಳಗ್ಗೆಯಿಂದ 100ಕ್ಕೂ ಹೆಚ್ಚು ಬಸ್ಗಳು ಓಡಾಟವನ್ನ ಮಾಡಿದ್ದಾವೆ, ಕಾರ್ಯಾಚರಣೆಯಲ್ಲಿದ್ದಾವೆ. ಎಲ್ಲವೂ ಕೂಡ ಕಾರ್ಯಾಚರಣೆಯಲ್ಲಿರುವಂಥದ್ದು. ಇದರ ನಡುವೆ ನೀವು ನೋಡ್ತಾ ಇರ್ಬೋದು, ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಅಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಕೆಲವೊಂದಷ್ಟು ಕಡೆ ಇಂಥ ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಇಂಥ ಒಂದು ಕ್ರಮವನ್ನು ಕೂಡ ಪೊಲೀಸ್ ಇಲಾಖೆಯಿಂದ ತೆಗೆದುಕೊಳ್ಳಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಜನಸಾಮಾನ್ಯರಿಗಾಗಲಿ ಅಥವಾ ಸಾರಿಗೆ ಬಸ್ಗಳಿಗಾಗಲಿ ನಿರ್ವಾಹಕರಿಗಾಗಲಿ ತೊಂದರೆಗಳಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇಡಲಾಗಿದೆ ಇದೀಗ.